ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಮೂರನೆಯ ದಿನ ಚಂದ್ರ ಘಂಟಾದೇವಿ ಕತೆ. ಇವತ್ತು ಪೂಜೆ ಎಲ್ಲರೂ ಮಾಡ್ತಾಯಿದ್ದೀರಾ. ಇವತ್ತು ಕಲರ್ ಕೂಡ ಬೂದಿ ಕಲರು ಎಲ್ಲರೂ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಭಾಳ ಉತ್ತಮ ಫಲ ಸಿಗುತ್ತೆ. ಇವತ್ತು ಚಂದ್ರ ಘಂಟಾದೇವಿದು ಸ್ವಲ್ಪ ಹೇಳಬೇಕು ಅಂತ ಮನಸ್ಸಿಗೆ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಚಂದ್ರ ಘಂಟಾದೇವಿ ಹೆಸರು ಹೇಗೆ ಬಂತು ಅಂತ ಫಸ್ಟ್ ಹೇಳ್ತೀನಿ. ಚಂದ್ರ ಘಂಟಾದೇವಿ ಚಂದ್ರನ ಹಣೆಯಲ್ಲಿ ಧರಿಸೋದ್ರಿಂದ ಆ ತಾಯಿಗೆ ಚಂದ್ರ ಘಂಟಾದೇವಿ ಅಂತ ಹೆಸರು ಬಂತು. ತಾಯಿದು ಸ್ವಲ್ಪ ಕತೆ ಹೇಳ್ತೀನಿ. ಪರ್ವತರಾಜನ ಮಗಳೇ ಪಾರ್ವತಿ ದೇವಿ. ಆ ಪಾರ್ವತಿ ತಾಯಿ ಜಗನ್ಮಾತೆ ಈಶ್ವರನ ಸಾವಿರಾರು ವರ್ಷ ತಪಸ್ಸು ಮಾಡಿ ಹೊಲಿಸ್ಕೊಂಡಿರೋದು. ಅದು ನಿಮ್ಗೆಲ್ರಿಗೂ ಗೊತ್ತಿರೋ ಕತೆ. ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತಿದ್ದೀನಿ. ಆ ಜಗನ್ಮಾತೆ ಘೋರವಾದ ತಪಸ್ಸು ಮಾಡಿ ಆ ಈಶ್ವರನ ಹೊಲಿಸ್ಕೊಂಡಿರೋದು. ಆ ಜಗನ್ಮಾತೆ, ಆ ಕರುಣಾಮಯೆ ಪಾರ್ವತಿ ತಾಯಿ ಮದುವೆಗೆ ಎಲ್ಲ ಸಮಾರಂಭದಿಂದ ಆಚರಣೆ ಮಾಡ್ತಾ ಇರ್ತಾರೆ. ಪರ್ವತರಾಜ ಮತ್ತು ಅವರ ಧರ್ಮಪತ್ನಿ ಮೌನಾದೇವಿ ಈಶ್ವರನ ಆಹ್ವಾನಗೋಸ್ಕರ ಊರು ಮನೆ ಅರಮನೆ ಎಲ್ಲ ಸಂಭ್ರಮದಿಂದ ಹೂವಿನ ಅಲಂಕಾರ, ತೋರಣ, ದೀಪನ ಅಲಂಕಾರ ಆಹ್ವಾನಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಪರಮಾತ್ಮ ಸ್ವಾಮಿ ಬರ್ತಾ ಇದ್ರೆ ಎಲ್ಲರೂ ಮೂರ್ಛೆ ಹೋಗಿ ಕೆಲವರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಪರ್ವತರಾಜನಿಗೂ ಮೌನಾದೇವಿಗೂ ದಿಗ್ಭಾಂತರ ಆಗ್ಬಿಡ್ತಾರೆ. ಏನಿದು ಪರಮೇಶ್ವರ ಈ ಥರ ಬರ್ತಾ ಇದ್ದಾರೆ ಅಂದರೆ ಪರಮೇಶ್ವರ ಕೊರಳಿನಲ್ಲಿ ಸರ್ಪ, ಕಾಳಿಂಗ ಸರ್ಪ, ಕೈಗೆ ಕಾಲಿಗೆ ಮತ್ತು ಡಮರುಗ ಮತ್ತು ವಿಭೂದಿ, ಸ್ಮಶಾನದ ವಿಭೂದಿ, ಬೂದಿ ಎಲ್ಲ ಮೈಗೆಲ್ಲ ಹಚ್ಕೊಂಡು ಭೂತ ಪಿಶಾಚಿಗಳ ಜೊತೆಗೆ ಸಂಭ್ರಮದಿಂದ ಬರ್ತಾ ಇದ್ದಾರೆ ನಮ್ಮ ಪರಮೇಶ್ವರ. ಕೊರಳಿಗೆ ಬುಡಿನ ಹಾರ ಹಾಕೊಂಡು ಸ್ವಾಮಿ ಬರ್ತಾ ಇದ್ರೆ ಕೂದಲು ಬಿಟ್ಕೊಂಡು ನೋಡೋಕ್ಕೆ ಅಷ್ಟು ಅಘೋರವಾಗಿ ಕಾಣಿಸ್ತಾ ಇದ್ದಂತೆ ಪರಮೇಶ್ವರ. ಅಂದರೆ ಪರಮೇಶ್ವರನಿಗೆ ನನ್ನ ಮದುವೆ ಇದೆ ಅಂದ್ಬಿಟ್ಟು ಅಲಂಕಾರದಿಂದ ಬರಲಿಲ್ಲ. ಯಥಾರೂಪದಲ್ಲಿ ಪರಮೇಶ್ವರ ಖುಷಿಯಿಂದ ಸಂಭ್ರಮದಿಂದ ಬರ್ತಾ ಇದ್ದಾರೆ. ಅದನ್ನು ನೋಡಿ ಮಿಕ್ಕಿದವ್ರ ಜನಗಳು ಎಲ್ಲರೂ ನೋಡಿ ಕೆಲವರು ಮೂರ್ಛೆ ಹೋಗಿದ್ದಾರೆ, ಕೆಲವರು ಹೆದರ್ಕೊಂಡು ಓಡೋಗಿದ್ದಾರೆ, ಕೆಲವರು ಶಾಕ್ ಆಗಿದ್ದಾರೆ. ಏನು ಪರಮೇಶ್ವರ ಈ ರೀತಿ ಬಂದಿದ್ದಾರಲ್ಲ ಅಂತ. ಜೊತೆಗೆ ಭೂತಗಳು ಸಂಭ್ರಮ, ಕುಣಿತ, ಡೋಲು, ಡಮರುಗ ಸೌಂಡು ಅಷ್ಟು ದೂರಿಂದ ಬರ್ತಾ ಇದ್ರೆ ಇಲ್ಲಿಂದಾನೇ ಎಲ್ರಿಗೂ ಅಷ್ಟು ಗಾಬರಿ ಆಗ್ತಾ ಇತ್ತಂತೆ. ಆ ಥರ ಪರಮೇಶ್ವರ ಬಂದು ನಿಂತಾಗ ಪಾರ್ವತಿ ತಾಯಿ ನೋಡಿ ಗಂಡನಿಗೆ ಯಾವ ರೀತಿ ಸೌಮ್ಯತೆಯಿಂದ ಎಷ್ಟು ಚೆನ್ನಾಗಿ ನಮ್ಮ ಜಗನ್ಮಾತೆ ಹೇಳಿದಾಳೆ ಅಂದರೆ, ಆ ಸ್ವಾಮಿ ಬರೋದು ನೋಡ್ಬಿಟ್ಟು ಪಾರ್ವತಿ ದೇವಿ ಕಾಳಿ ರೂಪ ತಾಳ್ತಾಳಂತೆ. 8 ಭುಜ ಬಾಹು ಇಟ್ಕೊಂಡು ಕತ್ತಿ, ಚಕ್ರ, ಬಾಣ ಎಲ್ಲ ಗದೆ ಎಲ್ಲ ಧರಿಸ್ಕೊಂಡು ತಾಯಿ ಕಣ್ಣು ಕೆಂಪು ಮಾಡಿಕೊಂಡು ಕಾಳಿ ರೂಪದಲ್ಲಿ ತಾಳಿ ಆ ಪರಮೇಶ್ವರನ ಹತ್ರ ಹೋಗ್ತಾಳೆ ನಾನು ಜಗನ್ಮಾತೆ. ಆಗ ಪಾರ್ವತಿ ದೇವಿ, ಸ್ವಾಮಿ ನೀವು ನಾನು ಈ ರೀತಿ ಬಂದು ನಿಂತಿರೋದ್ರಿಂದ ಜನಗಳು ಎದುರ್ಕೊಂಡು ದಿಗ್ಭಾಂತರಾಗಿ ಕೆಲವರು ಮೂರ್ಛೆ ಹೋಗಿದ್ದಾರೆ. ಸ್ವಾಮಿ ಈ ರೀತಿ ಬಿಟ್ಟು ಕಲ್ಯಾಣ ಮಂಟಪಕ್ಕೆ ವಿವಾಹ ಮಾಡ್ಕೊಳ್ತಾ ಇದ್ದೀವಿ. ನಾವು ಸೌಮ್ಯತೆಯಿಂದ ಅಲಂಕಾರ ಮಾಡಿಕೊಂಡು ಬಂದು ನಿಲ್ಲೋಣ ಸ್ವಾಮಿ ಅಂತ ಅಷ್ಟು ಸೌಮ್ಯತೆಯಿಂದ, ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಆ ಪರಮೇಶ್ವರನಿಗೆ ಜಗನ್ಮಾತೆ ತಾಯಿ ಹೇಳ್ತಾಳೆ. ಆಗ ಆ ತಾಯಿ ಹೇಳಿದಾಗ ಪರಮೇಶ್ವರನ ಹೌದು ದೇವಿ ಅಂತ ಹೇಳಿ ಸ್ವಾಮಿ ಅಲಂಕೃತನಾಗಿ ಬಂದು ವಿವಾಹಕ್ಕೆ ನಿಂತ್ಕೊತಾರೆ. ಇದೇ ಆ ತಾಯಿ ಚಂದ್ರ ಘಂಟಾದೇವಿಯ ಕತೆ. ನೀವೆಲ್ಲರೂ ಯಾರ್ಯಾರು ಕೇಳ್ತಾರೆ ಈ ಕತೆನ
ಎಲ್ರಿಗೂ ಆ ಜಗನ್ಮಾತೆ ಒಳ್ಳೆಯದಾಗಲಿ, ಕಷ್ಟಗಳೆಲ್ಲ ದೂರ ಆಗಲಿ, ಧೈರ್ಯ ತರಲಿ, ಮನಃಶಾಂತಿ ಸುಖ ಶಾಂತಿ ಎಲ್ರಿಗೂ ಕೊಡಲಿ ಅಂತ ಆ ಜಗನ್ಮಾತೆ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನನಗೂ ಒಳ್ಳೆಯದಾಗಲಿ ಜಗನ್ಮಾತೆ ಕರುಣೆ ತೋರಿಸಿ. ಮತ್ತು ಜಗನ್ಮಾತೆಗೆ ಯಾರಿಗೆ ಮಂತ್ರ ಹೇಳೋದಕ್ಕೆ ಬರೋದಿಲ್ವೋ ಸುಲಭವಾಗಿ ಓಂ ದುಂ ದುರ್ಗಾಯೇ ನಮಃ ಇಷ್ಟು ಹೇಳಿದ್ರೂ ಪರವಾಗಿಲ್ಲ. ತುಂಬ ಕಷ್ಟದಲ್ಲಿ ಇರೋರು, ಹೇಳ್ಕೊಳಕ್ಕೆ ಆಗದೇ ಇರೋಂಥ ಕಷ್ಟ ಇರುತ್ತೆ ಕೆಲವರಿಗೆ, ಅಂಥವರು ಈ ಮಂತ್ರ ಜೊತೆಗೆ ಇನ್ನೊಂದು ಪದ ಇದೆ, ಓಂ ದುಂ ದುರ್ಗಾಯೇ ನಮಃ ದುರ್ಗತಿ ನಾಶಿನಿಯೇ ನಮಃ. ಈ ಮಂತ್ರ 108 ಸಲ ಹೇಳ್ಕೊಳ್ಳಿ. ನನಗೆ ಈ ಮಂತ್ರ ಗುರುಗಳು ನನಗೆ ಹೇಳಿದ ಮಾತು, ಅದಕ್ಕೆ ನಿಮ್ಗೆಲ್ರಿಗೂ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಹೇಳೋದಾದರೆ ಇನ್ನೊಂದು ಶ್ಲೋಕ ಇದೆ, ಚಂದ್ರಘಂಟಾದೇವಿದು. ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಓಂ ಶ್ರೀ ಚಂದ್ರಘಂಟಾದೇವಿ ನಮೋ ನಮಃ. ಈ ಮಂತ್ರನ ಓದೋರಾದರೆ ಹೇಳ್ಕೊಂಡು, ಇದು ಮಂತ್ರ ಹೇಳಿ ಬರ್ಕೊಂಡು ಹೇಳ್ಕೊಳ್ಳಿ. ಗೊತ್ತಿಲ್ಲದೆ ಇರೋದವ್ರಿಗೆ ಓಂ ದುಂ ದುರ್ಗಾಯೇ ನಮಃ ಇಷ್ಟು ಮಂತ್ರ ಹೇಳಿದ್ರು ಸಾಕು. ಈ ನವರಾತ್ರಿ 9 ದಿನದಲ್ಲಿ ಈ ಮಂತ್ರ ಹೇಳಿದ್ರೂ ಸಾಕಮ್ಮ. ಓಕೆ, ಎಲ್ಲರೂ ಇಷ್ಟು ತನಕ ಕೇಳಿದ್ದಕ್ಕೆ ತುಂಬ ಸಂತೋಷ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಓಕೆ, ಬಾಯ್. ಎಲ್ಲರೂ ಓಂ ಶ್ರೀಮಾತ್ರೇ ನಮಃ. ಆ ತಾಯಿನ ನೆನೆಸ್ಕೊಳ್ಳೋಣ. ಓಂ ನಮೋ ಓಂಕಾರಿ ಜಯ ಜಯ ಓಂ ನಮೋ ಹ್ರೀಂಕಾರಿ ಜಯ ಜಯ ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯತು ಓಂ ನಮೋ ಸುಜ್ಞಾನಿ ಜಯ ಜಯ ಓಂ ನಮೋ ಜಗನ್ಮಾತೆ ಜಯ ಜಯ ಓಂ ನಮೋ ಮಹಾಮಾಯೆ ಜಯ ಜಯ ದೇವಿ. ಶ್ರೇಷ್ಠವಾದ ಸ್ವರ್ಗಾವನಿಯುತ ಭಗವತಿಯೇ, ಪರಮಾತ್ಮರ ಸ್ವರೂಪಳೇ, ಪರವಸ್ತುವೆ, ಪರಮಾತ್ಮಳೇ, ಪರಬ್ರಹ್ಮ ಶ್ರೇಷ್ಠ ಚೈತನ್ಯಳೇ, ಪರಮೇಶ್ವರಿಯೇ, ಪರಮ ಸುಖದಾಯಿನಿಯೇ, ಪರಮ ಸ್ವರೂಪಳೆ, ಪೂಜ್ಯಳೆ ತಾಯಿ ನಿನಗೆ ಜಯವಾಗಲಿ. ನಿತ್ಯಳೆ, ನಿರ್ಗುಣಿಯೇ, ವಿಕಾರರಹಿತಳೆ, ನಿರಸ್ತ ಪೂರ್ಣ ಬ್ರಹ್ಮೆ, ನಿತ್ಯವೂ ಸರ್ವವನ್ನು ವೀಕ್ಷಿಸುವವಳೆ, ನಿತ್ಯ ವಸ್ತುವೆ, ಶುಭಕಾಂತಳೆ, ಶಾಂಭವಿಯೇ ನಮೋ ನಮಃ ಜಗನ್ಮಾತೆ. ಎಲ್ರಿಗೂ ಒಳ್ಳೆಯದಾಗಲಿ.